ಸರ್, ಬೀದರ್ನಿಂದ ನೀವು ಬಿಜೆಪಿ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀರಂತೆ. ಅದು ಪತ್ರಿಕೆಯಲ್ಲಿ ಬಂದದ್ದು ಇವತ್ತು ನಾನು ನೋಡಿದೀನಿ. ಇದೇ ಈಗ ಒಬ್ರು ನನಗೆ ಫೋನ್ ಮಾಡಿದ್ರು, ಹಳೆಯ ಒಬ್ಬ ಸ್ನೇಹಿತರು, ನನ್ನ ಅಭಿಮಾನಿ. ಪತ್ರಿಕೆಯಲ್ಲಿ ಬಂದಿದೆ, ಬೀದರ್ಕ್ ನಿಮ್ಮದು ಹೆಸರು ಬರ್ತಾ ಇದೆ ಅಂತ. ನಾನು ಅದೇ ಅಂದೆ, ಇದ್ಯಾವುದಪ್ಪ, ಎತ್ತನ ಮಾಮರ ಎತ್ತನ ಕೋಗಿಲಿ ಎತ್ತಿಂದ ಎತ್ತ ಸಂಬಂಧವಯ್ಯ ಅಂತೇಳಿ ಎಲ್ಲಿಂದ ತಂದು ಎಲ್ಲಿಂದ ನನಗೆ ಹೆಚ್ಚಿಪ್ಪ ಅಂತ ಕೇಳಿದೆ ಅವ್ನು. ನಾನು ಪತ್ರಿಕೆಯಲ್ಲಿ ಬಂದಿತ್ತು, ಪತ್ರಿಕೆ ಬಂದದ್ದೆಲ್ಲ ಭ್ರಮಲಿಪಿ ಅಲ್ಲಪ್ಪ, ತಲೆ ಕೆಡಿಸ್ಕೊಂಡಂತೆ. ಏನಾದ್ರು ಚಿಕ್ಕೋಡಿ ಸ್ಪರ್ಧೆ ಮಾಡ್ತೀರಾ ಯಾವ ರೀತಿ ಲೋಕಸಭೆಗೆ? ಕಾಂಗ್ರೆಸ್ನಿಂದ ಆಫರ್ ಬಂದ್ರೆ ಈಗಾಗಲೇ ಚಿದಾನಂದ ಸಚಿವ ಮಾತು ಕೇಳಿ ಬರ್ತಾ ಇದೆ. ನಾನು ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ. ಯಾವುದೇ ಪಕ್ಷದಲ್ಲಿ ನಾ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ. ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಲ್ಲ. ಯಾಕಂದ್ರೆ ನನಗೆ 1,71,000 ಜನರು ಆದೇಶ ಮಾಡಿದ್ದಾರೆ ಶಾಸಕಾಗಿ ಇಲ್ಲಿ ಇರಬೇಕು ಅಂತ ಹೇಳಿ. ಶಾಸಕಾಗಿ ನಾನು ಇರ್ತೀನಿ. ಸರ್, ಬೀದರ್ನಿಂದ ನೀವು ಬಿಜೆಪಿ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀರಂತೆ. ಅದು ಪತ್ರಿಕೆಯಲ್ಲಿ ಬಂದದ್ದು ಇವತ್ತು ನಾನು ನೋಡಿದೀನಿ. ಇದೇ ಈಗ ಒಬ್ರು ನನಗೆ ಫೋನ್ ಮಾಡಿದ್ರು, ಹಳೆಯ ಒಬ್ಬ ಸ್ನೇಹಿತರು, ನನ್ನ ಅಭಿಮಾನಿ. ಪತ್ರಿಕೆಯಲ್ಲಿ ಬಂದಿದೆ, ಬೀದರ್ಕ್ ನಿಮ್ಮದು ಹೆಸರು ಬರ್ತಾ ಇದೆ ಅಂತ. ನಾನು ಅದೇ ಅಂದೆ, ಇದ್ಯಾವುದಪ್ಪ, ಎತ್ತನ ಮಾಮರ ಎತ್ತನ ಕೋಗಿಲಿ ಎತ್ತಿಂದ ಎತ್ತ ಸಂಬಂಧವಯ್ಯ ಅಂತೇಳಿ ಎಲ್ಲಿಂದ ತಂದು ಎಲ್ಲಿಂದ ನನಗೆ ಹೆಚ್ಚಿಪ್ಪ ಅಂತ ಕೇಳಿದೆ ಅವ್ನು. ನಾನು ಪತ್ರಿಕೆಯಲ್ಲಿ ಬಂದಿತ್ತು, ಪತ್ರಿಕೆ ಬಂದದ್ದೆಲ್ಲ ಭ್ರಮಲಿಪಿ ಅಲ್ಲಪ್ಪ, ತಲೆ ಕೆಡಿಸ್ಕೊಂಡಂತೆ. ಏನಾದ್ರು ಚಿಕ್ಕೋಡಿ ಸ್ಪರ್ಧೆ ಮಾಡ್ತೀರಾ ಯಾವ ರೀತಿ ಲೋಕಸಭೆಗೆ? ಕಾಂಗ್ರೆಸ್ನಿಂದ ಆಫರ್ ಬಂದ್ರೆ ಈಗಾಗಲೇ ಚಿದಾನಂದ ಸಚಿವ ಮಾತು ಕೇಳಿ ಬರ್ತಾ ಇದೆ. ನಾನು ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ. ಯಾವುದೇ ಪಕ್ಷದಲ್ಲಿ ನಾ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ. ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಲ್ಲ. ಯಾಕಂದ್ರೆ ನನಗೆ 1,71,000 ಜನರು ಆದೇಶ ಮಾಡಿದ್ದಾರೆ ಶಾಸಕಾಗಿ ಇಲ್ಲಿ ಇರಬೇಕು ಅಂತ ಹೇಳಿ. ಶಾಸಕಾಗಿ ನಾನು ಇರ್ತೀನಿ. ಸರ್, ಬೀದರ್ನಿಂದ ನೀವು ಬಿಜೆಪಿ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀರಂತೆ. ಅದು ಪತ್ರಿಕೆಯಲ್ಲಿ ಬಂದದ್ದು ಇವತ್ತು ನಾನು ನೋಡಿದೀನಿ. ಇದೇ ಈಗ ಒಬ್ರು ನನಗೆ ಫೋನ್ ಮಾಡಿದ್ರು, ಹಳೆಯ ಒಬ್ಬ ಸ್ನೇಹಿತರು, ನನ್ನ ಅಭಿಮಾನಿ. ಪತ್ರಿಕೆಯಲ್ಲಿ ಬಂದಿದೆ, ಬೀದರ್ಕ್ ನಿಮ್ಮದು ಹೆಸರು ಬರ್ತಾ ಇದೆ ಅಂತ. ನಾನು ಅದೇ ಅಂದೆ, ಇದ್ಯಾವುದಪ್ಪ, ಎತ್ತನ ಮಾಮರ ಎತ್ತನ ಕೋಗಿಲಿ ಎತ್ತಿಂದ ಎತ್ತ ಸಂಬಂಧವಯ್ಯ ಅಂತೇಳಿ ಎಲ್ಲಿಂದ ತಂದು ಎಲ್ಲಿಂದ ನನಗೆ ಹೆಚ್ಚಿಪ್ಪ ಅಂತ ಕೇಳಿದೆ ಅವ್ನು. ನಾನು ಪತ್ರಿಕೆಯಲ್ಲಿ ಬಂದಿತ್ತು, ಪತ್ರಿಕೆ ಬಂದದ್ದೆಲ್ಲ ಭ್ರಮಲಿಪಿ ಅಲ್ಲಪ್ಪ, ತಲೆ ಕೆಡಿಸ್ಕೊಂಡಂತೆ. ಏನಾದ್ರು ಚಿಕ್ಕೋಡಿ ಸ್ಪರ್ಧೆ ಮಾಡ್ತೀರಾ ಯಾವ ರೀತಿ ಲೋಕಸಭೆಗೆ? ಕಾಂಗ್ರೆಸ್ನಿಂದ ಆಫರ್ ಬಂದ್ರೆ ಈಗಾಗಲೇ ಚಿದಾನಂದ ಸಚಿವ ಮಾತು ಕೇಳಿ ಬರ್ತಾ ಇದೆ. ನಾನು ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ. ಯಾವುದೇ ಪಕ್ಷದಲ್ಲಿ ನಾ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ. ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಲ್ಲ. ಯಾಕಂದ್ರೆ ನನಗೆ 1,71,000 ಜನರು ಆದೇಶ ಮಾಡಿದ್ದಾರೆ ಶಾಸಕಾಗಿ ಇಲ್ಲಿ ಇರಬೇಕು ಅಂತ ಹೇಳಿ. ಶಾಸಕಾಗಿ ನಾನು ಇರ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.